ಮುಸಲ್ಮಾನರ ಪವಿತ್ರ ಆಚರಣೆಗಳಲ್ಲಿ ಒಂದಾದ ಈದ್ ಉಲ್ ಫಿತರ್ ಹಬ್ಬವನ್ನು ಕುಶಾಲನಗರದ ಹಿಲಾಲ್ ಮಸೀದಿಯಲ್ಲಿ ಆಚರಣೆ ಮಾಡಲಾಯಿತು. ನಿರಂತರ 29 ದಿನಗಳ ವ್ರತಾಚರಣೆಯ ಬಳಿಕ ಶಾಫಿ ಬಾಂಧವರು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಣೆ ಮಾಡಿದರು. ಹಬ್ಬದ ದಿನದಂದು ಬೆಳಿಗ್ಗೆ ವಿಶೇಷವಾದ ಪ್ರಾರ್ಥನೆ ನೆರವೇರಿಸಲಾಯಿತು. ಶಾಂತಿ, ಸೌಹಾರ್ದತೆ, ಕರುಣೆ, ಸಹನೆ ಬಗ್ಗೆ ಧರ್ಮಗುರುಗಳಾದ ಶಾಫಿ ಫೈಜಿ ಇರ್ಫಾನಿಯವರು ಪ್ರಭಾಷಣವನ್ನು ನೀಡಿದರು. ಜೊತೆಗೆ ಈದ್ ಉಲ್ ಫಿತರ್ನ ಪ್ರಾಮುಖ್ಯತೆ ಬಗ್ಗೆ, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೀಡಬೇಕಾದ ದಾನದ ಬಗ್ಗೆ ಬೋಧನೆ ನೀಡಿದರು. ನಮಾಜ್ನ ಬಳಿಕ ಪರಸ್ಪರ ಈದ್ನ ಶುಭಾಶಯ ಹಂಚಿಕೊಂಡರು. ಈ ಸಂದರ್ಭ ಮಾತನಾಡಿದ ಹಿಲಾಲ್ ಮಸೀದಿ ಅಧ್ಯಕ್ಷರಾದ ರಫೀಕ್ ಹಾಗೂ ಕಾರ್ಯದರ್ಶಿ ಕರೀಂ, ಹಸಿದವನ ನೋವನ್ನು ಅರಿಯುವ ಉದ್ದೇಶದಿಂದ ನಾವು 30 ದಿನಗಳ ಕಾಲ ವ್ರತಾಚರಣೆ ಮಾಡ್ತೇವೆ. ಎಲ್ಲರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಎಂದರು. ಈದ್ ಹಬ್ಬದಲ್ಲಿ ಆಚರಿಸ್ತಾ ಇದ್ದೇವೆ. ನಾಡಿನ ಸಮಸ್ತ ಜನರಿಗೆ ಈದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. വളരെ ആവേശകരമായി വളരെ സന്തോഷത്തോടെ ആഘോഷിക്കുകയാണ്. വിദേശ രാജ്യങ്ങളിലും പെരുന്നാളിൻ്റെ ആഘോഷത്തിൻ്റെ ദിനങ്ങൾ തന്നെയാണ്. അല്ലാഹു സുബ്ഹാനഹു വ തആല നമുക്ക് നൽകിയിട്ടുള്ള 2 ആഘോഷങ്ങളിൽ വളരെ പ്രധാനപ്പെട്ട ആഘോഷമാണ് പെരുന്നാൾ. 20ഓളം 29ഓളം 30ഓളം ദിവസങ്ങളോളം ഒരു മാസക്കാലം വിവാദത്തുകളെ കൊണ്ട് നിർഭരമാക്കിക്കൊണ്ട് വളരെ ആവേശത്തോടെ ആഘോഷിക്കുന്ന ഒരു പെരുന്നാൾ സുദിനമാണ്. ഈ ഒരു പെരുന്നാൾ സുദിനത്തിൽ എല്ലാവിധ ആശംസകളും നേരുകയാണ്. ಇವತ್ತು 30 ದಿನಗಳ ಕಾಲ ಏನೊಂದು ವೃತವನ್ನು ಉಪವಾಸವನ್ನು ನಾವು ಅನುಷ್ಠಾನ ಮಾಡಿದ್ದೋ, ಇದು ನಮ್ಮ ಈ ಉಪವಾಸ ಏನು, ಅದರ ಕಷ್ಟ ನೋವುಗಳು ಏನು, ಪಾಪಗಳ ಪರಿಹಾರ ಏನು ಅನ್ನುವಂತಹ ಮಾದರಿಯಾಗಿರುತ್ತದೆ. ವರ್ಷಕ್ಕೊಂದ್ಸಲ ನಾವು ಈ ಒಂದು ಹಸಿದು ನಿಲ್ಲುವ ಹಸಿವಿನ ಬೆಲೆಯನ್ನು ಕಟ್ಟುವಂತಹ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ತಿಳಿಯಲಿ ಎನ್ನುವಂತಹ ಒಂದು ವಿಚಾರವನ್ನು ನಾವು ಸಾರ್ತಾ ಈ ಒಂದು ರಂಜಾನ್ ಹಬ್ಬದ ವಿಚಾರದಲ್ಲಿ ಸರ್ವರಿಗೂ ಶುಭಾಶಯಗಳನ್ನು ಹೇಳ್ತಾ, ದಾರುಲ್ ಉಲೂಮ್ ಮದ್ರಸಾ ಮತ್ತು ಹಿಲಾಲ್ ಮಸ್ಜಿದ್ ಆಡಳಿತ ಮಂಡಳಿ ಮತ್ತು ಮಹಲ್ನ ಸರ್ವ ಸದಸ್ಯರ ಪರವಾಗಿ ನಾನು ಶುಭವನ್ನು ಕೋರ್ತಿದ್ದೆ. ಈ ಸಂದರ್ಭ ಹಿಲಾಲ್ ಮಸೀದಿ ಕಮಿಟಿ ಪ್ರಮುಖರು, ಸದಸ್ಯರು, ನುಸ್ರತುಲ್ ಇಸ್ಲಾಂ ಯೂತ್ ಅಸೋಸಿಯೇಷನ್ದ ಸದಸ್ಯರು ಪಾಲ್ಗೊಂಡಿದ್ದರು. ಕೂಡಿಗೆ, ನಂಜರಾಯಪಟ್ಟಣ, ಹೊಸಪೇಟೆ, ಸುಂಟಿಕೊಪ್ಪ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಗುರುವಾರ ರಾತ್ರಿ ಚಂದ್ರ ದರ್ಶನವಾದ ಹಿನ್ನೆಲೆ ಶಾಫಿ ಬಾಂಧವರಿಂದ ಶುಕ್ರವಾರ ಹಬ್ಬವನ್ನು ಆಚರಿಸಲಾಯಿತು.